ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೂನಿಯರ್ ರಂಗಣ್ಣರಿಗೂ ಕಲಾವಿದರು. ಇವತ್ತು ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಗುರುಗಳು ಆಮೇಲೆ ಬಣ್ಣ ನಮ್ಮ ಬನ್ನಿ ಹತ್ರ ನಮ್ಮ ಗುರುಗಳು ಆರ್ ಡಿ ಬಾಬಣ್ಣ ಅಂತೇಳಿ, ಜೂನಿಯರ್ ಉಪೇಂದ್ರ, ಆಮೇಲೆ ಜಯ ಕರ್ನಾಟಕದ ಮುತ್ತಪ್ಪರೈಗೆ ಪ್ರೀತಿಯಾದಂಥ ಹೋರಾಟಗಾರರು. ನನಗೆ ಬಂದ ತಕ್ಷಣ ಭಾಳ ಖುಷಿ ಆಯ್ತು. ಅಂತ ರಾತ್ರಿ ಟ್ರೈನಲ್ಲಿ ನಿದ್ದೆಗಿದ್ದೇ ಇದ್ದಿಲ್ಲ, ಬಂದ್ಕೂಡಲೇ ಮಲ್ಬಿಡೋಣಪ್ಪ ಅಂತ ಓಡಿ ಬಂದೆ. ಬಂದ ತಕ್ಷಣ ಬಾಬಣ್ಣವರು ಪಿಕಪ್ ಮಾಡಿದ್ರು ಕಲಾವಿದ್ರನ್ನ. ಇಲ್ಲಿ ಬಂದ ತಕ್ಷಣ ಖುಷಿಯಾಗಿದ್ದೇನು ಅಂದರೆ, ನೋಡಿ ನಾವು ನಮ್ಮ ಮನೇಲಿ ಒಂದು ನಾಯಿನ ಸಾಕೋಕ್ಕೆ ಒದ್ದಾಡ್ತೀವಿ, ಅಂಥದ್ರಲ್ಲಿ ಇಲ್ಲಿ ಗೋಶಾಲೆ ಮಾಡಿಕೊಂಡು ಆ ಪ್ರೀತಿ ಇದೆಯಲ್ಲ ಇಲ್ಲಿ, ಈ ಪ್ರೀತಿ ಯಾರಿಗೂ ಕೊಡೋಕ್ಕಾಗಲ್ಲ. ಭಾಳ ಖುಷಿ ಆಯಿತು. ಅವೆಷ್ಟು ಮುಗ್ದೈತೆ ನೋಡಿ. ಬಾ 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 ನೋಡಿ, ಬಾ 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 ನೋಡಿ ಹಾಡುಗಳಿರ್ಬೋದು. ಹಾಗೆ ನಮ್ಮ ಎಲ್ಲ ಎಷ್ಟು ನಮ್ಮಲ್ಲಿ ಏನಾಗಿದೆ ಅಂದರೆ, ಎಲ್ಲರೂ ಹಸುಗಳನ್ನ ಸಾಕೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಕಷ್ಟ ಕಲೆ ಮಾಡಿಕೊಂಡು, ಕಲಾವಿದರಿಗೋಸ್ಕರ ಹೋರಾಟ ಮಾಡಿಕೊಂಡು, ಸಾಮಾಜಿಕ ಸೇವೆಗೆ ಮಾಡಿಕೊಂಡು, ಅದ್ರ ಜೊತೆ ಗೋಶಾಲೆ ಮಾಡಿಕೊಂಡು ನೋಡಿ. ಅಲ್ಲೊಂದು ಹ್ಯಾಂಡಿಕ್ಯಾಪ್ಡ್ ಹಸು ಇದೆ, ಅದು ಯಾರೂ ಬೇಡದ ಬಿಟ್ಟೋಗಿದ್ರು. ಹ್ಯಾಂಡಿಕ್ಯಾಪ್ ನೋಡಿ ಕಾಣ್ತಿದೆಯಾ, ಅದನ್ನು ಸಹ ನನ್ನ ಮಗನ ಥರ ನೋಡ್ಕೊತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು. ನಾನು ನಿಜವಾಗ್ಲೂ ಭಾಳ ಖುಷಿ ಆಯಿತು. ಇವತ್ತು ರಾಜಕಾರಣಿಗಳು ಅದು ಇದು ಅಂತ ಹೊರಡ್ಕೊಂತವ್ರೆ. ಇಂಥ ಒಂದು ವಾತಾವರಣಕ್ಕೆ ಸಹಕಾರ ಕೊಟ್ಟರೆ ನಿಜವಾಗಲೂ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಇದು ಯಾರು ತಪ್ಪಾಗಿ ಭಾವಿಸ್ಬೇಡಿ. ನಾವು ಬಾಬಣ್ಣ ಅಂತ ಕರಿತೀವಿ, ಆದರೆ ಅವರು ಮುಸ್ಲಿಮ್ ಅವರು. ಆ ಮುಸ್ಲಿಮ್ ಆದರೆ ಆ ಪ್ರೀತಿ ಇದೆಯಲ್ಲ ದನಕರುಗಳ ಮೇಲೆ, ಅವೇನೋ ಮಾತಾಡ್ತಾರೆ, ನಮ್ಗೆ ಗೊತ್ತಿಲ್ಲ. ಬಾಬಣ್ಣ ಮಾತ್ರ ಬಾಗಲಕೋಟೆಯಲ್ಲಿ ಯಾವ ಜಾತಿ ಭೇದ ಭಾವ ಇಲ್ಲ, ಅಂದರೆ ಎಲ್ಲ ಪ್ರಾಣಿಗಳು ಪ್ರತಿಯೊಂದಕ್ಕೂ ಅನ್ನದಾತರಾಗಿದೆ. ಖುಷಿಯಾಯಿತು. ಹಾಗೆ ನಮ್ಮ ವಿಷ್ಣುದಾದ, ವಿಷ್ಣುವರ ಕರ್ನಾಟಕದಲ್ಲಿ ಏಕೈಕ ವಿಷ್ಣುದಾದ, ನೀವೆಲ್ಲ ನೋಡಿರ್ಬೋದು. ಅವತ್ತಿನ ಚಂದನ ಟಿ ವಿಯಿಂದನೂ ಸಹ ಇರೋದ್ರೆ ವಿಷ್ಣುವರ್ಧನು, ನಮ್ಮ ಮೊಮ್ಮದಣ್ಣ, ಅವರು ಸಹ ಇವತ್ತು ಬಂದಿದ್ದಾರೆ. ನನಗೆ ಇನ್ನೂ ಭಾಳ ಖುಷಿಯಾಯಿತು. ಖಂಡಿತ ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಭಾಳ ಖುಷಿಯಾಗಿತ್ತು. ನೋಡಿ ಬಾಬಣ್ಣ ನಂತರ ಈಗ ನಾವೆಲ್ಲ ಜೂನಿಯರ್ಸ್ ಒಂದು ಕಲೆ ಒಂದು ಪ್ರೋಗ್ರಾಮ್ ಆಯಿತು, ಒಂದು 4 ರೂಪಾಯಿ ಸಿಕ್ಕರೆ ಮಾಡ್ತೀವಿ, ಒಂದು 90 ಗಂಟೆ ಹಾಕ್ಕೊಂಡು ಅಥವಾ ಊರಿಗೆ ಹೋಗಿ ವಿಷಯ ಹಾಕೊಂಡ್ಬಿಡ್ತೀವಿ. ಆದರೆ ಬಾಬಣ್ಣರು ಅಲ್ಲಿಂದ ಬಂದು ನೋಡಿ ಇವೆಲ್ಲ ಎಷ್ಟು ನೋಡಿ ಎಷ್ಟು ಪ್ರೀತಿ ಮಾಡ್ತಿರೋ. ಇಂಥ ಒಂದು ಸುಂದರವಾದ ಪಾರ್ಕನ್ನು ನಿರ್ಮಾಣ ಮಾಡ್ತೀವಿ, ಒಂದು ಆಟ ಆಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ, ಅಲ್ಲಿ ಗೋಶಾಲೆ ಮಾಡಿ, ಅಲ್ಲಿ ನೋಡಿ ಒಂದು ಭಾಳ ನೆಮ್ಮದಿ ಸಿಗುತ್ತೆ. ಯಾವುದೇ ಕಲಾವಿದರಿರಲಿ, ಸಾಮಾಜಿಕ ಸೇವೆ ಯಾರೇ ಇರಲಿ, ಒಂದು ಸಲ ಬಂದು ಭೇಟಿ ಕೊಡಿ. ಇಂಥ ಒಂದು ಜಾಗಕ್ಕೆ ನಾವು ಹೆಚ್ಚಿನ ಸಹಕಾರ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯ ಮಟ್ಟದಲ್ಲಿ ಇದು ಖಂಡಿತ ಆಗುತ್ತೆ. ಭಾಳ ನನಗೆ ನಿಜವಾಗ್ಲೂ ಬೆಳಗ್ಗೆ ಬಂದ ತಕ್ಷಣ ಮೈಂಡೇ ಹೋರಾಟಕ್ಕೆ ಮುನ್ನ ಈ ಹಿಂದೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದರ ಜೊತೆ ಒಂದು ಸ್ವಲ್ಪ ಆಧ್ಯಾತ್ಮ ಮತ್ತು ಅದರ ಜೊತೆ ಕಲಾವಿದರ ಬೆಳೆಸ್ಕೊತಾ ಇದ್ರು. ಹಾಗಾಗಿ ಇವತ್ತಿನ ಈ ಒಂದು ಹೋರಾಟಕ್ಕೆ ನಮ್ಮ ಜೂನಿಯರ್ ಕಲಾವಿದರಂತ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ದಾರೆ ಮತ್ತು ಇನ್ನೋರ್ವ ಹಾಸ್ಯನಟ ಸಿದ್ಧಾರ್ಥ ಅವರು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಗಾಯಕಿ ಸುಧಾರಾಣಿ ಅವರು ಬಂದಿದ್ದಾರೆ ಮತ್ತು ಚೈತ್ರ ಅವರು ಕೂಡ ಬಂದಿದ್ದಾರೆ. ಈ ಒಂದು ಹೋರಾಟ ಇವತ್ತು ನಾವು ಬಂದಿದ್ದೀವಿ. ಇವತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಮುಖಾಂತರ, ಒಂದು ಹಾಸ್ಯದ ಮುಖಾಂತರ, ಇವತ್ತು ನಿಮ್ಮನ್ನ ಮನೋರಂಜನೆ ಮುಖಾಂತರ ನಾವು ಹೋರಾಟ ಇವತ್ತು ಪ್ರಾರಂಭ ಮಾಡ್ತೀವಿ. ಬರುವಂತ ದಿನಮಾನದಲ್ಲಿ ಈ ಹೋರಾಟ ಯಾವುದಕ್ಕೆ ಹೇಗೆ ಉಗ್ರ ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ರೂಪುರೇಷೆಗಳನ್ನು ಹಾಕಿದ್ದೀವಿ. ಆದರೆ ನಾನು ಇನ್ನೂ ಮಾತಾಡೋದು ಜಾಸ್ತಿದೆ. ಅದಕ್ಕಿಂತ ಮುಂಚೆ ನಮ್ಮ ಜೂನಿಯರ್ ಬಿಸ್ನೆಸ್ ಅವರು ನಿಮ್ಮ ಮನೋರಂಜನೆ ಮೂಲಕ ನಾವು ಹೋರಾಟ ಯಾಕೆ ಮಾಡ್ತೀವಿ, ಯಾಕೆಂದ್ರೆ ಈ ಹಿಂದೆ ಮಹದಾಯಿ ಹೋರಾಟ ಕೂಡ ಮಾಡಿದ್ದೀವಿ. ಆ ಒಂದು ಹೋರಾಟದ ಒಳ್ಳೆಯ ಹೆಜ್ಜೆ ಅದು. ನಮ್ಮ ಕರ್ನಾಟಕ ಇವತ್ತು ಯಾಕೆ ಹಿಂದೆ ಬೀಳ್ತಾ ಇದೆ,
ನಮ್ಮ ಕರ್ನಾಟಕದ ಜನ ಯಾಕೆ ಸೋರ್ತಾ ಇಲ್ಲ ಅನ್ನೋದಕ್ಕೆ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ವಿಷ್ಣುಜಿ ಅವರು ಒಂದೆರಡು ಮಾತಾಡಿ ಅದ್ರ ಜೊತೆ ಮನೋರಂಜನೆ ಕೊಡಬೇಕು ಅಂತ ನಾನು ಕೇಳಬೇಕಾದ್ರು.
ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ